ಎಲ್ಲಾಗ ನಂದಿನ ತುಪ್ಪಕ್ಕೆ ದಮ್ಮನ್ನ ಕಟ್ಟೋಣ. ತರಕಾರಿ ಬಾತ್ ಮಾಡ್ತಾ ಇದೀವಿ, ನೋಡೋಣ ಬನ್ನಿ. ಮೊದ್ಲಿಗೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ತಗೊಂಡಿದ್ದೇವೆ, ಈರುಳ್ಳಿ ತಗೊಂಡಿದ್ದೇವೆ, ಕಸ್ತೂರಿ ಮೆಣಸು ತಗೊಂಡಿದ್ದೇವೆ, ಚಕ್ಕೆ, ಲವಂಗ, ಅನಾನಸು, ಮರಟೆ ಮೊಗ್ಗು, ಸೋಂಪು, ಎಲೆ. ಅನಂತರ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀವಿ. ಸ್ನೇಹಿತರೆ ಸುಮಾರು ಒಂದು 40 ಕೆಜಿ ಪಾತ್ರೆ ತಗೊಂಡಿದ್ದೇವೆ. 40 ಕೆಜಿ ಪಾತ್ರೆಗೆ ಎಣ್ಣೆನ ಹಾಕೊಂಡಿದೀವಿ ಸ್ನೇಹಿತರೆ. ಸುಮಾರು 30 ಕೆಜಿ ಬಾತ ಮಾಡ್ತಾ ಇದ್ದೇವೆ. ಬಾತ್ ಮಾಡೋಕೋಸ್ಕರ ನಾವು ತರಕಾರಿ ಬಾತ ಮಾಡೋಕೋಸ್ಕರ ಎಣ್ಣೆ ಹಾಕಿದ್ಮೇಲೆ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ತಾ ಇದೀವಿ. ಘಮ್ ಅನ್ನೋ ಒಗ್ಗರಣೆನ ಕೊಡ್ಬೇಕು ಸ್ನೇಹಿತರೆ, ಅದ್ಭುತವಾಗಿ ಘಮ್ ಅನ್ನೋ ಒಗ್ಗರಣೆ ಆದ್ಮೇಲೆ ಈರುಳ್ಳಿ ಎಲ್ಲ ಮತ್ತೆ ಸ್ಪೈಸಸ್ ಎಲ್ಲ ಹಾಕೊಂಡಿರ್ತೀವಲ್ಲ ಸ್ನೇಹಿತರೆ, ಅದನ್ನ ಎಲ್ಲಾನೇ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ಬೋದು ಸ್ನೇಹಿತರೆ, ಈಗ ಎಲ್ಲಾನೇ ಚೆನ್ನಾಗಿ ತಿರುಗ್ಬಿಟ್ಟು ಈರುಳ್ಳಿ ಮತ್ತೆ ಎಲ್ಲ ಸ್ಪೈಸಸ್ ಮಸಾಲೆಗಳನ್ನ ನಮ್ಮ ನಂಜ ತಂದಾಕ್ತಾ ಇದಾರೆ. ನನ್ನ ಸಹಾಯಕ್ಕೆ ನನ್ನ ಗೆಳೆಯನು ಕೂಡ ಬಂದ, ಅದಕ್ಕೋಸ್ಕರ ಅವನ ವಿಡಿಯೋನ ಮಾಡ್ಕೊಂಡು ಐಟಮ್ಗಳನ್ನ ಕೂಡ ಹಾಕ್ತಾ ಇದೀನಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ನೇಹಿತರೆ ನೋಡ್ಬೋದು ತರಕಾರಿಗಳು ಸ್ನೇಹಿತರೆ, ಬಸಿ ಬಟಾಣಿ ಆಗ್ಬೋದು ಸ್ನೇಹಿತರೆ, ಎಲ್ಲಾನು ಈ ಸಮಯದಲ್ಲ ಹಾಕೊಳ್ಬೇಕು. ಚೆನ್ನಾಗಿ ಎಲ್ಲಾನೇ ಮಿಕ್ಸ್ ಮಾಡ್ಕೊಳ್ಳಿ. ಟೊಮಾಟೋನು ಕೂಡ ಆಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಕೋದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ. ನೋಡ್ಬೋದು ನಾವು ಸುಮಾರು ಒಂದು 30 ಕೆಜಿ ಬಾತ್ ಮಾಡ್ತಾ ಇರೋದ್ರಿಂದ ಈಗ ಸದ್ಯಕ್ಕೆ ಒಂದ್ಪಟ್ನ ಹಾಕಿದೀನಿ, ಮತ್ತೆ ಮೇಲ್ಗಡೆ ಸ್ವಲ್ಪ ಇನ್ನೂ ಎಸ್ಎಸ್ ಹಾಕ್ತೀನಿ. ನೋಡಿ, ಈಗ ಚೆನ್ನಾಗಿ ತಿರ್ಬೇಕು, ಇದೆಲ್ಲ ಚೆನ್ನಾಗಿ ಬೇಯ್ಬೇಕು ಸ್ನೇಹಿತರೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೋಡಿ, ಈಗ ಮತ್ತೊಂದೋಳು ಉಪ್ಪನ್ನ ತಂದಾಕ್ತಾ ಇದೀನಿ. ನನ್ನ ಕೈಲಿ ಒಂದೋಳು ಭದ್ರಾಗೆ ತಂದಾಕ್ತೆ. ಆಲ್ರೆಡಿ ಹೇಳ್ದಂಗೆ ನಾವು ಅಕ್ಕಿನೂ ಕೂಡ ಯಾವ್ದು ಬಳಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಕೇಸರಿ ಕಲಿ ಮತ್ತೆ ಬಾಸುಮತಿ ರೈಸ್ ನ ಬಳಸ್ತಾ ಇದ್ದೀನಿ. ಬಾಸುಮತಿ ರೈಸ್ ಬಳಸೋದ್ರಿಂದ ತರಕಾರಿ ಬಾತ್ ಸೂಪರ್ ಆಗಿರುತ್ತೆ. ಅಕ್ಕಿ ಮೂಟೆನ ಪಕ್ಕಕ್ಕೆ ತಂದ್ ಮಾಡಿಕೊಂಡು ತರಕಾರಿ ಎಲ್ಲ ಬೇಯ್ತಾ ಅಂತ ಚೆಕ್ ಮಾಡ್ಕೊಂಡೆ ಸ್ನೇಹಿತರ. ಈ ಸಮಯದಲ್ಲಿ ಏನೇನ್ ಹಾಕ್ತೀನಿ ಅನ್ನೋದ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನೋಡ್ಬೋದು ಸ್ನೇಹಿತರೆ, ನಾವು ಗ್ರೀನ್ ಕಲರ್ ಮಾಡ್ತಾ ಇರೋದ್ರಿಂದ ಪಾಲಕ್ ಆಗ್ಬೋದು, ಮೆಂತ್ಯ ಆಗ್ಬೋದು, ಪುದೀನ ಆಗ್ಬೋದು, ಕೊತ್ತಂಬರಿ ಸೊಪ್ಪು ಆಗ್ಬೋದು, ಹಸಿಮೆಣಸಿಕಾಯಿ ಆಗ್ಬೋದು ಸ್ನೇಹಿತರೆ, ಎಲ್ಲವನ್ನ ಪೇಸ್ಟ್ ಮಾಡಿ ಈ ಸಮಯದಲ್ಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಅನಂತರ ಸ್ನೇಹಿತರೆ ಶುಂಠಿನೂ ಕೂಡ ಪೇಸ್ಟ್ ಮಾಡಿ ಸಪರೇಟ್ ಆಗಿ ಮಡಿಕೊಂಡಿದೆ, ಅದನ್ನು ಕೂಡ ಅಳತೆ ಪ್ರಕಾರ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಶುಂಠಿನ ಹಾಕಿದ ನಂತರ ಸ್ನೇಹಿತರೆ ಬೆಳ್ಳುಳ್ಳಿ ಅಲ್ವಾ ಸ್ನೇಹಿತರೆ, ಅದ್ಭುತ ಅಂತ ಟೇಸ್ಟ್ ಕೊಡುವುದು ಬಾತ್ಗೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಸಮಯದಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಯಾವ ರೀತಿಯಾಗಿ ಐಟಮ್ಗಳೆಲ್ಲ ನಾನು ಹಾಕೊಳ್ತಾ ಇದ್ದೀನಿ. ತುಂಬಾ ಲೆಂತಿ ಆಗಿದೆ ವಿಡಿಯೋ. ನೋಡಿ ಸ್ನೇಹಿತರೆ, ಒಂದು ಟಾರ್ಗೆಟ್, ಒಂದು ಅನುಭವ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಫೈನಲ್ ಆಗಿ ಸ್ನೇಹಿತರೆ, ಇವೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಸ್ನೇಹಿತರೆ ಮೊಸರು ಹಾಕೊಳ್ಬೇಕು. ಮೊಸರನ್ನ ಹೇಗೆ ಹಾಕ್ಬೇಕು ಅಂತಂದ್ರೆ ಸ್ನೇಹಿತರೆ, ತಳ ಹಿಡಿಯಲ್ಲ, ಅದಕ್ಕೋಸ್ಕರ ಮೊಸರನ್ನ ಹಾಕಿ ಅನಂತರ ಸ್ನೇಹಿತರೆ ಏನೇನು ಐಟಮ್ ಹಾಕ್ತಾ ಇದೀನಿ ಎಲ್ಲ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಮೊಸರು ಹಾಕೊಂಡ್ಮೇಲೆ ಸ್ನೇಹಿತರೆ ಗರಂ ಮಸಾಲೆಗಳು ಸ್ನೇಹಿತರೆ ನೋಡಬಹುದು, ಗರಂ ಮಸಾಲೆನ ಆಡ್ ಮಾಡ್ಕೊಳ್ತಾ ಇದೀನಿ, ಧನಿಯಾ ಪುಡಿನ ಆಡ್ ಮಾಡ್ಕೊಳ್ತಾ ಇದೀನಿ. ಈ ಸಮಯದಲ್ಲಿ ನಾವೆಲ್ಲಾನ ಹಾಕೊಳ್ತೇವೆ. ನೋಡ್ಬೋದು ಯಾವ ರೀತಿಯಾಗಿ ಹಾಕೊಳ್ತಾ ಇದೀವಿ ಅಂತ. ಮತ್ತೆ ಅರಿಶಿಣ ಪುಡಿ ಸ್ನೇಹಿತರೆ, ನಾವು ಗ್ರೀನ್ ಕಲರ್ ಮಾಡ್ತಾ ಇರೋದ್ರಿಂದ ಅರಿಶಿಣ ಪುಡಿನೂ ಕೂಡ ಹಾಕ್ತಾ ಇದೀವಿ. ನೋಡೋದ ಸ್ನೇಹಿತರೆ, ಇದೇ ಒಳ್ಳೆ ಗ್ರೀನ್ ಏರಿಯಾಗೆ ಸೂಪರ್ ಆದಂತ ಬಾತು ನಮ್ಮ ಅನ್ನಪೂರ್ಣೇಶ್ವರಿ ಕೇಂಟ್ರಿಂಗ್ ನಲ್ಲಿ ನಾವು ಮಾಡ್ತಾ ಇದೀವಿ ಸ್ನೇಹಿತರೆ. ನೋಡ್ಬೋದು ಯಾವ ರೀತಿಯಾಗಿ ಗ್ರೇವಿ ರೆಡಿ ಆಗದೆ ಅನ್ನೋದು ಕೂಡ ನೋಡೋರಲ್ಲ. ಆ ನಂತರ ಸ್ನೇಹಿತರೆ ಅಳತೆ ಮಾಡ್ಕೊಳ್ಬೇಕು, ನೀರ್ನು ಕೂಡ ಆಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಈ ಸಮಯದಲ್ಲಿ ನೀರ್ನ ಹಾಕೊಂಡು ನೋಡಿ ಸ್ನೇಹಿತರೆ, ನಾವು ಬಿಸಿ ನೀರ್ನ ಹಾಕೊಳ್ತಾ ಇದ್ದೀವಿ. ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಬಿಸಿ ನೀರನ್ನ ಆಡ್ ಮಾಡೋದು ನೋಡೋರಲ್ಲ ಸ್ನೇಹಿತರೆ. ಈಗ ಬಿಸಿ ನೀರ್ನ ಆಡ್ ಮಾಡಿ ಆನಂತರ ಏನ್ ಮಾಡ್ತೀವಿ ಅನ್ನೋದು ಹೇಳ್ತೀನಿ, ಫುಲ್ ವಿಡಿಯೋನ ನೋಡಿ. ಲೆಕ್ಕಾಚಾರ ಚೆನ್ನಾಗಿರ್ಬೇಕು ಸ್ನೇಹಿತರೆ. ಬಾತು ಮಾಡಿದಾಗ ಮಿಸ್ ಆದ್ರೆ ಸ್ವಲ್ಪ ಯಾರು ಮಾಡಿದ್ರು ಕೂಡ ಬಾತು ಎಡವಟ್ ಆಗೋಯ್ತದೆ. ಅದಕ್ಕೋಸ್ಕರ ಅಳತೆನ ನೀಟಾಗಿ ಚೆಕ್ ಮಾಡೋ ಅಳತೆ ನೀರ್ನ ಹಾಕೊಳ್ಬೇಕು. ಉರಿನೂ ಕೂಡ ಚೆನ್ನಾಗ್ ಆಗ್ತಾ ಇದೆ. ಅನಂತರ ಅಕ್ಕಿನ ಅಳತೆ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅಕ್ಕಿನ ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಕರೆಕ್ಟ್ ಆಗಿ ಅಳತೆ ಮಾಡಿ ಅಕ್ಕಿನ ಹಾಕ್ತಿರೋ ಅಷ್ಟು ಪರ್ಫೆಕ್ಟ್ ಆಗಿ ನೀವು ಮಾಡುವಂತ ಪಲಾವ್ ಆಗ್ಬೋದು, ಬಾತ್ ಆಗ್ಬೋದು, ಅದ್ಭುತವಾಗಿ ರೆಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ಯಾವ ರೀತಿಯಾಗಿ ರೆಡಿ ಆಗುತ್ತಿದೆ ನಾವು ಮಾಡುತ್ತಾ ಇರುವಂತ ಪಲಾವ್, ತರಕಾರಿ ಪಲಾವ್. ಯಾರಿಗಿಷ್ಟ ಹೇಳಿ ಸ್ನೇಹಿತರೆ. ನೋಡಬಹುದು ಬಾಸುಮತಿ ರೈಸ್ನು ಕೂಡ ಹಾಕ್ತಾ ಇದೀವಿ. ಸೂಪರ್ ಆದಂತ ರೈಸ್, ಬಾಸುಮತಿ ರೈಸ್. ನೋಡ್ಬೋದು ಸ್ನೇಹಿತರೆ, ಅಕ್ಕಿನ ಹಾಕಿದ್ಮೇಲೆ ಸ್ವಲ್ಪ ಮಳೆ ಬಂತು ಅಂದ್ಮೇಲೆ ನಾವು ತುಪ್ಪನ ಈ ಸಮಯದಲ್ಲಿ ಹಾಕ್ತಿವಿ ಸ್ನೇಹಿತರೆ. ಒಬ್ಬರು ಒಗ್ಗರಣೆಗೆ ಹಾಕ್ತಾರೆ, ಒಗ್ಗರಣೆಗೆ ಹಾಕಿದ್ರೆ ಫ್ಲೇವರ್ ಎಲ್ಲ ಹಾಳಾಗ್ಬಿಡುತ್ತೆ. ಆಲ್ಮೋಸ್ಟ್ ಅಲ್ಲ ಈಗ ಅಕ್ಕಿ ಹಾಕಿ ಒಂದ್ ಮಳ್ಳು ಬಂದ್ಮೇಲೆ ತುಪ್ಪನ ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಸ್ನೇಹಿತರೆ. ನಾನು ಬಂದ ದಾರಿಯಲ್ಲಿ, ಕಲ್ತ ದಾರಿಯಲ್ಲಿ ನಾನು ಇದನ್ನ ಒಂದು ಸೀಕ್ರೆಟ್ ಆಗಿ ನಾವು ತಿಳ್ಕೊಂಡಿದ್ದೀವಿ. ತುಪ್ಪನ ನಮ್ಮ ನಂಜವರು ಹಾಕ್ತಾ ಇದಾರೆ. ನೋಡ್ಬೋದು ಸ್ನೇಹಿತರೆ, ನಮ್ಮ ಸ್ನೇಹಿತರು ತುಂಬಾನೇ ಹಾರ್ಡ್ ವರ್ಕ್ ಎಲ್ಲ ಮಾಡ್ತಾರೆ. ಆ ರೀತಿಯಾಗಿ ನೋಡ್ಬೋದು ಆಲ್ರೆಡಿ ಇನ್ನೇನೋ ಬಾತು ಕೂಡ ದಮ್ಗೆ ರೆಡಿ ಆಗ್ತಿತ್ತು. ಈ ಸಮಯದಲ್ಲಿ ಸ್ನೇಹಿತರೆ ಒಲೆಯಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಉರಿನ ಕಂಟ್ರೋಲ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಪಾತ್ರನ ಕೆಳಗೆ ಇಳಿಸ್ಕೊಳ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಎಡವಟ್ ಆಗೋಯ್ತದೆ. ಫೈನಲ್ ಆಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರ್ಗೆ ತುಪ್ಪವನ್ನ ಹಾಕಿ ಸ್ನೇಹಿತರೆ ದಮ್ನ ಕಟ್ಟಿದ್ರೆ ಪಲಾವ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನೋಡ್ಬೋದು. ಯಾವುದೇ ಅಂತ ಆರ್ಟಿಫಿಷಿಯಲ್ ಕಲರ್ಗಳು ಬಳಸ್ತಿಲ್ಲ, ನ್ಯಾಚುರಲ್ ಆಗಿ ಮಾಡಿರುವಂತ ಬಾತು ಸ್ನೇಹಿತರೆ. ತರಕಾರಿ ಬಾತ್ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಈ ರೀತಿ ಆದ್ಮೇಲೆ ಮುಚ್ಚಳನ ನೀಟಾಗಿ ಮುಚ್ಚಿ ಫೈನಲ್ ಆಗಿ ಕೆಂಡವ ಹಾಕ್ಬೇಕು ಸ್ನೇಹಿತರೆ. ಕೆಂಡವ ಹಾಕಿ ದಮ್ನ ಕಟ್ನ ಅಂತಂದ್ರೆ ಅದ್ಭುತವಾಗಿರುತ್ತೆ. ನೋಡೋಲ್ಲ ಸ್ನೇಹಿತರೆ, ನೀಟಾಗಿ ಎಲ್ಲನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಫೈನಲ್ ಆಗಿ ಮೇಲ್ಗಡೆ
ಸ್ವಲ್ಪ ಕಸ್ತೂರಿ ಮೆಂತಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು ಫೈನಲ್ ಆಗಿ ಒಲೆ ಕೂಡ ದಗ ದಗ ಅಂತ ಉರಿತಿತ್ತು. ಕೆಂಡವನ್ನ ತೆಗೆದು ಹಾಕ್ತಾ ಇದ್ದೀನಿ ಯಾವ ರೀತಿಯಾಗಿ ಅಂತ ನೋಡಿ ಸ್ನೇಹಿತರೆ. ಫೈನಲ್ ಆಗಿ ಕೆಂಡವನ್ನ ಹಾಕಿ ದಮ್ನ ಕಟ್ತೆ. 20-25 ನಿಮಿಷ ದಮ್ ಆಗಬೇಕು ಸ್ನೇಹಿತರೆ, ಆಗ ಅದ್ಭುತವಾಗಿ ದಮ್ಮು ರೆಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ಒಂದು 20-25 ನಿಮಿಷ ಆದಮೇಲೆ ಮತ್ತೆ ಬಂದೆ ದಮ್ನ ತೆಗೋಣ ಅಂತ. ನೋಡ್ಬೋದು ಕೆಂಡೆಲ್ಲ ಸ್ವಲ್ಪ ಆರಿತ್ತು. ಅದ್ಭುತವಾಗಿ ರೈಸು ಕೂಡ ಯಾವುದೇ ಕಣಕ್ಕೂ ಹೊಡಿಲಿಲ್ಲ. ಎಷ್ಟು ಚೆನ್ನಾಗಿದೆ ಅನ್ನೋದು ಕೂಡ ನೋಡ್ಬೋದು ಸ್ನೇಹಿತರೆ. ನಮ್ಮ ಸ್ನೇಹಿತರು ಅಣ್ಣ ನಾನು ದಮ್ ಹೊಡಿತೀನಿ ಅಂದರು, ಅದಕ್ಕೋಸ್ಕರ ಅವ್ರಿಗೆ ದಮ್ ಹೊಡಿಯೋಕ್ಕೆ ಹೇಳಿದೆ. ನೋಡಿ ಸ್ನೇಹಿತರೆ, ಎಷ್ಟು ಹುಡುಡಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ. ಪಲಾವ್ ಕೂಡ ಸೂಪರಾಗಿ ಖಾಲಿಯಾಗಿತ್ತು. ಆನಂತರ ಸ್ನೇಹಿತರೆ ಮೆನು ಏನಾಗಿತ್ತು ಅಂತಂದರೆ ಖರ್ಜೂರ ಬರ್ಫಿ, ಉಪ್ಪಿನಕಾಯಿ ಮತ್ತು ಆಲ್ಕಿರ್ ಇತ್ತು, ಕೋಸಂಬರಿ ಇತ್ತು, ಸೊಪ್ಪಿನ ಪಲ್ಯ ಇತ್ತು ಸ್ನೇಹಿತರೆ, ಮೊಸರು ಬಜ್ಜೆ, ಪಲಾವ್ ಕೂಡ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೋಡ್ಬೋದು ಸ್ನೇಹಿತರೆ. ಆಮೇಲೆ ಪುರಿಗೆ ಸಾಗು ಇತ್ತು ಸ್ನೇಹಿತರೆ, ಸಾಗು ವಿಡಿಯೋನೂ ಕೂಡ ಹಾಕಿದ್ದೀನಿ. ಆನಂತರ ಆಲೂ ಕಬಾಬ್ ಇತ್ತು, ಆಲೂ ಕಬಾಬ್ ವಿಡಿಯೋ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಸ್ನೇಹಿತರೆ. ರಸಮ್ ಆಗ್ಬೋದು, ಮಜ್ಜಿಗೆ ಆಗ್ಬೋದು. ಆನಂತರ ಸ್ನೇಹಿತರೆ ಐಟಮ್ಗಳೆಲ್ಲ ತುಂಬಿ ಮಡಗಿದ್ರು. ಹಪ್ಪಳ ಆಗ್ಬೋದು ಸ್ನೇಹಿತರೆ, ಬಾಳೆಹಣ್ಣು ಆಗ್ಬೋದು, ಪ್ರತಿಯೊಂದು ಐಟಮ್ಗಳು ರೆಡಿ ಇತ್ತು. ಇಷ್ಟು ನಮ್ಮ ಕೆಲದಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ. ಫುಲ್ಲು ಸಪೋರ್ಟು ನಮ್ಗೆ ಇದೇ ರೀತಿಯಾಗಿ ಮಾಡ್ತಾರೆ. ಮತ್ತಷ್ಟು ವಿಡಿಯೋಗಳನ್ನು ತಂದು ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಹೋಗಿದ್ದು ಬರ್ತೀನಿ, ಮತ್ತೆ ಸಿಗೋಣ ಸ್ನೇಹಿತರೆ. ಅಷ್ಟೇ.